ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾರದನು ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲಿ ಶ್ರೀಮನ್ನಾರಾಯಣನನ್ನು ಸ್ತುತಿಸಿದುದು ಎಂಬ 346ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ಭೀಷ್ಮನು ಹೇಳುತ್ತಿರುವನು, ನಾರದನು ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲಿ ನಾನು ಹಿಂದೆ ಹೇಳಿದಂತೆ ಚಂದ್ರನಂತೆ ಅತ್ಯಂತ ಶುಭ್ರಕಾಂತಿಯುಳ್ಳ ಜನರನ್ನು ಕಂಡನು. ಅಲ್ಲಿ ನಾರದನು ಅವರಿಗೆ ತಲೆ ಬಗ್ಗೆ ನಮಸ್ಕರಿಸಿ ಮನಸ್ಸಿನಿಂದಲೂ ಪೂಜಿಸಿ ಅವರಿಂದ ಸತ್ಕೃತನಾದನು. ಅಲ್ಲಿ ನಾರದನು ಶ್ರೀಮನ್ನಾರಾಯಣನ ದರ್ಶನಕ್ಕಾಗಿ ಅವನನ್ನು ಉದ್ದೇಶಿಸಿ ಮಂತ್ರಗಳನ್ನು ಜಪಿಸುತ್ತಲೂ ಕೃಚ್ಛ್ರ ವ್ರತಗಳನ್ನು ಅನುಷ್ಠಿಸುತ್ತಲೂ ಕೆಲವು ಕಾಲದವರೆಗೆ ಅಲ್ಲಿಯೇ ಏಕಾಗ್ರಚಿತ್ತನಾಗಿ ಸಮಾಧಿಯನ್ನು ಹಿಡಿದು ತೋಳುಗಳನ್ನು ಮೇಲೆತ್ತಿ ವಿಶ್ವಾತ್ಮನು ಸಕಲ್ಯಾಣ ಗುಣಪರಿಪೂರ್ಣನು ಹೇಯ ಗುಣರಹಿತನೂ ಆದ ಪರಮ ಪುರುಷನನ್ನು ಹೀಗೆಂದು ಸ್ತೋತ್ರ ಮಾಡತೊಡಗಿದನು. ಓಂ ದೇವದೇವೇಶ, ನಿನಗೆ ನಮಸ್ಕಾರವು. ನಿಷ್ಕ್ರಿಯ, ನಿರ್ಗುಣ, ಲೋಕಸಾಕ್ಷಿ, ಕ್ಷೇತ್ರಜ್ಞ, ಪುರುಷೋತ್ತಮ, ಅನಂತ, ಪುರುಷ, ಮಹಾಪುರುಷ, ನಿನಗೆ ನಮಸ್ಕಾರವು. ತ್ರಿಗುಣಾತ್ಮಕನು, ಪ್ರಧಾನನು, ಅಮೃತನು, ಅಮೃತಾಖ್ಯನು, ಅನಂತಾಖ್ಯನು ಆದ ನಿನಗೆ ನಮಸ್ಕಾರವು. ಆಕಾಶ ರೂಪನು, ಅಮೃತಾತ್ಮನು, ಸನಾತನನು, ಕಾರ್ಯಕಾರಣ ರೂಪಗಳಿಂದ ವ್ಯಕ್ತನು, ಋತಧಾಮನು ಅಂದರೆ ನಿರ್ವಿಕಾರ ತೇಜಸ್ಸುಳ್ಳವನು, ಕಮಲ ಫಲ ಕರ್ಮ ಫಲಪ್ರದನು ಆದ ನಿನಗೆ ನಮಸ್ಕಾರವು. ದಕ್ಷಾದಿ ಪ್ರಜಾಪತಿಗಳು, ಮೋಕ್ಷ ಗುರುಗಳಾದ ಸನಕಾದಿಗಳು, ಅಶ್ವತ್ಥಾದಿ ಪವಿತ್ರ ವೃಕ್ಷಗಳು, ಚತುರ್ಮುಖ ಬ್ರಹ್ಮನು, ಈ ಎಲ್ಲ ಸ್ವರೂಪಗಳು ನಿನ್ನವೇ. ನೀನು ಬ್ರಹ್ಮಾದಿ ಜೀವರಾಶಿಗಳಿಗೆ ಪತಿ, ವಾಕ್ಪತಿ, ಜಗತ್ಪತಿ, ಸೂತ್ರಾತ್ಮನು, ನಿನಗೆ ನಮಸ್ಕಾರವು. ತೇಜೋರಾಶಿಯಾದ ಸೂರ್ಯನು, ಪ್ರಾಣವೆನಿಸಿದ ವಾಯು, ಜಲಾಧಿಪತಿಯಾದ ವರುಣನು, ಭೂಮಿಯನ್ನು ಆಳತಕ್ಕ ರಾಜನು, ದಿಕ್ಪಾಲರು, ಈ ಎಲ್ಲರ ಸ್ವರೂಪವು ನೀನೇ. ಎಲ್ಲಕ್ಕೂ ನೀನೇ ಆದಿ ನಿವಾಸ ಭೂತನು, ರಹಸ್ಯ ಸ್ವರೂಪನು, ಬ್ರಹ್ಮನಿಗೂ ವೇದವನ್ನು ಉಪದೇಶಿಸಿದವನು, ಬ್ರಾಹ್ಮಣ ಶರೀರದಿಂದ ನಡೆಸಲ್ಪಡುವ ಯಾಗಾದಿ ಕರ್ಮ ಸ್ವರೂಪನು, ರಾಜಕಾರ್ಯ ನಿರ್ವಾಹಕನು, ಮಹಾರಾಜಿಕೆ, ಚತುರ್ಮಹಾರಾಜಿಕ, ಆಭಾಸುರ, ಮಹಾಭಾಸುರರೆಂಬ ದೇವತೆಗಳ ಸ್ವರೂಪಿಯೂ ಆದ ನನಗೆ ನಮಸ್ಕಾರವು. ಗಾಯತ್ರಿ ಮೊದಲಾದ ಸಪ್ತ ಮಹಾಮಂತ್ರಗಳಿಂದ ಅರ್ಪಿಸಲ್ಪಡುವ ಯಜ್ಞ ಭಾಗಗಳು, ಸಪ್ತ ಸಾಮ ಸ್ವರಗಳು, ಯಮಗಣಗಳು, ಚಿತ್ರಗುಪ್ತನೆ ಮೊದಲಾದ ಮಹಾಯಮಗಣಗಳು ನಿನ್ನ ಸ್ವರೂಪಗಳೇ. ನೀನೇ ಸಂಜ್ಞೆಯೆಂದು ಕರೆಯಲ್ಪಡತಕ್ಕವನು. ತುಷಿತ, ಮಹಾತುಷಿತರೆಂಬ ವೇದ ಗಣಗಳು ನೀನೇ. ಲೋಕ ಸಂಚಾರಕನು ಮತ್ತು ದೇವತೆಗಳಿಗೆ ಸಹಕಾರಿಗಳೆನಿಸಿದ ಕಾಮ ರೋಗಾದಿ ಸ್ವರೂಪನು, ಅವುಗಳಿಗೆ ನಿರೋಧಕಗಳೆನಿಸಿದ ಶಾಂತಿ ಸುಖ ರೋಗ್ಯಾದಿ ರೂಪವುಳ್ಳವನು, ಆರೋಗ್ಯಾದಿ ರೂಪವುಳ್ಳವನು, ಶಾಂತಿ ವಶ್ಯನು, ಅನಿಂದಿತನು, ಅಪ್ರಮೇಯನು, ಲೋಕ ಶಿಕ್ಷಕನು, ವಶನು, ಅವಶನು, ಯಜ್ಞನು, ಮಹಾಯಜ್ಞನು, ಯಜ್ಞ ವಿರುದ್ಧ ಕರ್ಮ ಸ್ವರೂಪನು, ಯಜ್ಞ ಭವನು, ಯಜ್ಞಕ್ಕೆ ಉತ್ಪತ್ತಿ ಸ್ಥಾನವು, ಯಜ್ಞ ಗರ್ಭನು, ಯಜ್ಞ ಹೃದಯನು, ಯಜ್ಞ ಸ್ತುತ್ಯನು, ಯಜ್ಞ ಭಾಗಿಯು, ಪಂಚಯಜ್ಞ ರೂಪನು ಆದ ನಿನಗೆ ನಮಸ್ಕಾರವು. ಪಂಚಕಾಲ ಸ್ವರೂಪನು, ಪಾಂಚರಾತ್ರ ಪ್ರತಿಪಾದ್ಯನು, ವೈಕುಂಠ ನಾಮಕನು, ಅಪರಾಜಿತನು, ಮನೋವಾಸಿಯೂ ಆದ ನಿನಗೆ ನಮಸ್ಕಾರವು. ಈಗ ನೀನೇನು ಹೊಸದಾಗಿ ತಿಳಿಯಬೇಕಾದವನಲ್ಲ. ಎಲ್ಲ ನಾಮಗಳು ನಿನ್ನ ನಾಮವೇ. ಪರನೆನಿಸಿದ ಪರನಿಗೂ ನೀನು ಸ್ವಾಮಿ. ಸ್ನಾತಕವೆಂಬ ವೇದ ವ್ರತವನ್ನು ಮುಗಿಸಿದವನು. ತ್ರಿದಂಡಿಗಳು, ಏಕದಂಡಿಗಳು, ದಂಡಾದಿಗಳೇನೂ ಇಲ್ಲದ ಮಹಾಹಂಸರು, ಈ ಎಲ್ಲ ಯತಿ ಭೇದಗಳು ನಿನ್ನ ಸ್ವರೂಪವೇ. ಎಲ್ಲಕ್ಕಿಂತಲೂ ಮೇಲೆ ತಿಳಿಯಬೇಕಾದ ಸ್ವರೂಪವು ನಿನ್ನದೇ. ಮಹಾಯಾಗಗಳನ್ನು ಮಾಡತಕ್ಕ ದೀಕ್ಷಿತನು ನೀನೆ. ಸಾಂಖ್ಯಯೋಗ ಸ್ವರೂಪನು ನೀನೆ. ಸಾಂಖ್ಯ ಮೂರ್ತಿಯು, ಅಮೃತಕ್ಕೆ ಜನ್ಮಸ್ಥಾನವು, ಹಿರಣ್ಯವೆಂದು ಕರೆಯಲ್ಪಡುವ ಹೃದಯದಲ್ಲಿ ಶಯನಿಸತಕ್ಕವನು, ಎಲ್ಲ ವೇದಗಳಲ್ಲಿಯೂ ದೇವತೆಗಳಲ್ಲಿಯೂ ಶಯನಿಸತಕ್ಕವನು ಆದ ನಿನಗೆ ನಮಸ್ಕಾರವು. ವಿಶ್ವೇಶ್ವರ, ವಿಶ್ವಕ್ಸೇನ, ನಿನಗೆ ನಮಸ್ಕಾರವು. ಜಗತ್ತಿನಲ್ಲಿ ನೀನೇ ಸದ್ರೂಪನು, ಜಗತ್ ಪ್ರಕೃತಿಯೋ ನೀನೆ. ಅಗ್ನಿಯೋ ನಿನ್ನ ಮುಖವು, ನೀನೇ ಬಡಬಾಗ್ನಿ, ನೀನೇ ಆಹುತಿ. ಸಾರಥಿ ಎಂಬ ಅಗ್ನಿಯು ನೀನೆ. ಓಂಕಾರ ವಷಟ್ಕಾರಗಳು ನೀನೆ. ತಪಸ್ಸು ಮನಸ್ಸು ಪೂರ್ಣಾಂಗವುಳ್ಳ ಚಂದ್ರನು, ಯಾಗಗಳಲ್ಲಿ ಪತ್ನಿಯ ನೋಟದಿಂದ ಪವಿತ್ರವೆನಿಸುವ ಆಜ್ಯವು ನೀನೆ. ನೀನೇ ಸೂರ್ಯನು, ನೀನೇ ದಿಕ್ಕುಗಳನ್ನು ವಿದಿಕ್ಕುಗಳನ್ನು ಪ್ರಕಾಶಗೊಳಿಸುವ ಜ್ಯೋತಿಯು ನೀನೆ. ಓ ಹಯಗ್ರೀವ, ಮೊದಲನೆಯ ತ್ರಿಸುಪರ್ಣ ಮಂತ್ರದಿಂದ ಕೀರ್ತಿಸಲ್ಪಡುವ ಆದಿತ್ಯ ಸ್ವರೂಪವು ನಿನ್ನದೇ. ಬ್ರಾಹ್ಮಣಾದಿ ವರ್ಣಗಳನ್ನು ಧರಿಸತಕ್ಕವನು,
ಗಾರ್ಹಪತ್ಯ ಆಹವನೀಯ ದಕ್ಷಿಣ ಸಭ್ಯ ಅವಸತ್ಯಗಳೆಂಬ ಪಂಚಾಗ್ನಿಗಳು ನೀನೆ. ನಾಚಿಕೇತವೆಂಬ ಅಗ್ನಿಯನ್ನು ಮೂರಾವರ್ತಿ ಚಯನ ಮಾಡುವುದರಿಂದ ಉಂಟಾಗುವ ತ್ರಿನಾಚಿಕೇತನು ನೀನೆ. ಷಡಂಗಗಳಿಗೆ ಆಧಾರನು ಪ್ರಾಗ್ಜ್ಯೋತಿಷವೆಂಬ ಸಾಮ ಸ್ವರೂಪನು ನೀನೆ. ಜ್ಯೇಷ್ಠವೆಂಬ ಸಾಮವನ್ನು ಗಾನ ಮಾಡತಕ್ಕವನು, ಸಾಮವೇದಿಗಳ ವ್ರತಗಳನ್ನು ಧರಿಸತಕ್ಕವನು, ಅಥರ್ವ ಶಿರಸ್ಸೆಂಬ ಉಪನಿಷತ್ ಸ್ವರೂಪನು ಆದ ನಿನಗೆ ನಮಸ್ಕಾರವು. ಸಾರ, ಸೌರ, ಶಾಕ್ತ, ಗಾಣಪತ್ಯ, ಶೈವ, ವೈಷ್ಣವವೆಂಬ 5 ಆಗಮಗಳಿಂದ ನಿರೂಪಿಸಲ್ಪಡತಕ್ಕವನು, ಕೇನಪ, ವಾಲಖಿಲ್ಯ, ವೈಖಾನಸ ಋಷಿಗಳಿಗೆಲ್ಲ ಆಚಾರ್ಯನು ಆದ ನಿನಗೆ ನಮಸ್ಕಾರವು. ನಿನ್ನ ವ್ರತಕ್ಕೂ ನಿನ್ನ ಜ್ಞಾನಕ್ಕೂ ಎಂದಿಗೂ ಭಂಗವಿಲ್ಲ. ಯುಗದ ಆದಿ ಮಧ್ಯಾಂತಗಳು ನೀನೆ. ಇಂದ್ರನು, ಪ್ರಾಚೀನ ಗರ್ಭನೆಂಬ ಮುನಿಯು, ಕೌಶಿಕ ಋಷಿಯು ಇವರೆಲ್ಲರ ಸ್ವರೂಪವು ನೀನೆ. ನಾನಾ ವಿಧದಿಂದ ಸ್ತುತಿಸಲ್ಪಡತಕ್ಕವನು, ಯಾಗಗಳಲ್ಲಿ ವಿಧ ವಿಧದಿಂದ ಕರೆಯಲ್ಪಡತಕ್ಕವನು, ಕರ್ತನು, ವಿಶ್ವಚೇತನನು, ವಿಶ್ವಸ್ವರೂಪನು ಆದ ನಿನಗೆ ನಮಸ್ಕಾರವು. ಅನಂತ ಗತಿಯು, ಅನಂತ ಭೋಗನು, ಅನಂತನು, ಅನಾದಿಯು, ಆದಿ ಮಧ್ಯಾಂತಗಳಿಲ್ಲದವನು ಆದ ನಿನಗೆ ನಮಸ್ಕಾರವು. ನಿನ್ನ ಮಧ್ಯವಾಗಲಿ ಅಂತ್ಯವಾಗಲಿ ಅವ್ಯಕ್ತವಾದುದು. ಸರ್ವವ್ರತಾವಾಸನು, ಸಮುದ್ರಶಾಹಿಯು, ಯಶಸ್ಸು, ತಪಸ್ಸು, ದಮ, ಲಕ್ಷ್ಮಿ, ವಿದ್ಯೆ, ಕೀರ್ತಿ, ಸಂಪತ್ತು ಇವುಗಳಿಗೆಲ್ಲ ವಾಸಭೂತನು, ಸರ್ವಾಧಾರನು ಆದ ಓ ವಾಸುದೇವ, ನಿನಗೆ ನಮಸ್ಕಾರವು. ಎಲ್ಲರ ಇಷ್ಟವನ್ನು ಕೊಡತಕ್ಕವನು, ಹರಿಹಯನೆಂದು ಕರೆಯಲ್ಪಡತಕ್ಕವನು, ಅಶ್ವಮೇಧ ಸ್ವರೂಪನು, ಮಹಾಯಜ್ಞದಲ್ಲಿ ಭಾಗವನ್ನು ಕೈಗೊಳ್ಳತಕ್ಕವನು, ವರಪ್ರದನು, ಸುಖಪ್ರದನು, ಧನಪ್ರದನು ಆದ ನಿನಗೆ ನಮಸ್ಕಾರವು. ಹರಿಭಕ್ತಿ ಸ್ವರೂಪನು, ಯಮ, ನಿಯಮ, ಮಹಾನಿಯಮ, ಕೃಚ್ಛ್ರ, ಅತಿಕೃಚ್ಛ್ರ, ಮಹಾಕೃಚ್ಛ್ರ, ಸರ್ವಕೃಚ್ಛ್ರಗಳೆಂಬ ಎಲ್ಲ ವ್ರತ ಸ್ವರೂಪನು, ವ್ರತಗಳಿಗೆ ಆಧಾರನು, ಭ್ರಮರಹಿತನು, ನಿವೃತ್ತಿ ಧರ್ಮಗಳನ್ನು ಹಿಡಿದವರಲ್ಲಿ ನೆಲೆಗೊಂಡವನು, ವೇದಾಧ್ಯಯನವನ್ನು ಪೂರ್ಣ ಮಾಡಿದ ಬ್ರಹ್ಮಚಾರಿ ಸ್ವರೂಪನು, ಕೃಷ್ಣಿ ಗರ್ಭನು, ವೈದಿಕ ಕರ್ಮ ಪ್ರವರ್ತಕನು, ಭ್ರಮರಹಿತನು, ಸರ್ವಾಂತರ್ಯಾಮಿಯು, ಸರ್ವದರ್ಶಿಯು ಆದ ನಿನಗೆ ನಮಸ್ಕಾರವು. ಅಗ್ರಾಹ್ಯನು, ಕ್ಷಯನು, ಅಚಲನು, ಮಹಾವಿಭೂತಿಯುಳ್ಳವನು, ಮಹಿಮೆಯೇ ಶರೀರವಾಗಿ ಉಳ್ಳವನು, ಪವಿತ್ರನು, ಮಹಾಪವಿತ್ರನು, ಹಿರಣ್ಮಯನು ಆದ ನಿನಗೆ ನಮಸ್ಕಾರವು. ಮಹತ್ತಿಗಿಂತಲೂ ಮಹಾಂತನು, ಪ್ರತ್ಯರ್ಕ್ಯನು, ಅವಿಜ್ಞೇಯನು, ಕಾರ್ಯಕಾರಣ ಮಹಾಕಾರಣಗಳಲ್ಲಿ ಮೇಲಾದವನು, ಸೃಷ್ಟಿ ಸಂಹಾರಗಳನ್ನು ನಡೆಸತಕ್ಕವನು, ಮಹಾಮಾಯೆಯುಳ್ಳವನು, ವಿದ್ಯೆಯನ್ನು ಯೋಗವನ್ನು ಧರಿಸಿದವನು, ವಿಚಿತ್ರ ಶಿಖಂಡವುಳ್ಳವನು, ವರಪ್ರದನು, ಪುರೋಡಾಶವೆಂಬ ಯಜ್ಞಭಾಗವನ್ನು ಗ್ರಹಿಸತಕ್ಕವನು, ಸಮಸ್ತ ಯಾಗಗಳಲ್ಲಿಯೂ ನೆಲೆಗೊಂಡವನು ಆದ ನಿನಗೆ ನಮಸ್ಕಾರವು. ಓ ಪ್ರಭು, ನೀನು ತೃಷ್ಣೆಯಿಲ್ಲದವನು, ಸಂಶಯವಿಲ್ಲದವನು, ಸರ್ವವ್ಯಾಪಿ, ರೂಪರಹಿತನು, ಬ್ರಾಹ್ಮಣ ಸ್ವರೂಪನು, ಬ್ರಾಹ್ಮಣ ಪ್ರಿಯನು, ವಿಶ್ವಮೂರ್ತಿಯು, ಮಹಾಮೂರ್ತಿಯು, ಸರ್ವಬಂಧುವು, ಭಕ್ತವತ್ಸಲನು, ಬ್ರಹ್ಮಣ್ಯ ದೇವನು ಆದ ನಿನಗೆ ನಮಸ್ಕಾರವು. ನಿರ್ವಿಕಲ್ಪ ಜ್ಞಾನಕ್ಕಾಗಿ ನಿನ್ನನ್ನು ಮೊರೆ ಹೋಗುವೆವು. ಭಕ್ತನಾದ ನಾನು ನಿನ್ನ ದರ್ಶನವನ್ನು ಕೋರುವೆನು ಎಂದು ನಾರದನು ಆ ಭಗವಂತನನ್ನು ನಾನಾ ನಾಮಗಳಿಂದ ಸ್ತುತಿಸಿದನು. ಇದು 346ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.